ಪಟ್ಟಣದ ಚಿತ್ರಾವತಿ ನದಿಗೆ ಬೇಕಾಗಿದೆ ನೈರ್ಮಲ್ಯದ ಚಿಕಿತ್ಸೆ. ಪಟ್ಟಣದ ಮೂಲಕ ಹರಿದು ಆಂಧ್ರ ಪ್ರದೇಶದ ಕಡೆಗೆ ಸಾಗುವ ಚಿತ್ರಾವತಿ ನದಿ ನೈರ್ಮಲ್ಯ ಕಾಣದೆ ಗಬ್ಬು ನಾರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನದಿ ದಡದಲ್ಲಿನ ಕೆಲ ಹೋಟೆಲ್, ಗ್ಯಾರೇಜ್ ಸೇರಿದಂತೆ ಹಲವು ಅಂಗಡಿಗಳ ತ್ಯಾಜ್ಯ ನೀರು, ಕಸಕಡ್ಡಿಯ ಜೊತೆಗೆ ಬಿಸಾಡುವ ಪ್ಲಾಸ್ಟಿಕ್ ನದಿ ಪಾತ್ರ ಸೇರುತ್ತದೆ. ಇದರಿಂದಾಗಿ ನದಿಯಲ್ಲಿನ ನೀರು ಮಲಿನಗೊಳ್ಳುತ್ತಿದ್ದು ಹಲವು ರೋಗ ರುಜಿನಗಳನ್ನು ಹರಡುವ ಭೀತಿಯಲ್ಲಿ ಸ್ಥಳೀಯ ವಸತಿ ಪ್ರದೇಶದ ನಿವಾಸಿಗಳು ದಿನ ದೂಡುತ್ತಿದ್ದಾರೆ. ಇರುವ ಏಕೈಕ ನದಿ ಎನಿಸಿಕೊಂಡಿರುವ ಚಿತ್ರಾವತಿಯನ್ನ ಬರನಾಡಿನ ಜನತೆಯ ಸಮರ್ಪಕ ರೀತಿಯಲ್ಲಿ ರಕ್ಷಿಸಿಕೊಳ್ಳುತ್ತಿಲ್ಲ. ನದಿಯ ದಡದಲ್ಲಿ ಮುಳ್ಳುಗಂಟಿಗಳು, ಪೊದೆಗಳು ಅರಳಿಕೊಂಡಿವೆ. ಅಷ್ಟೇ ಅಲ್ಲದೆ ಬಹಳಷ್ಟು ತ್ಯಾಜ್ಯ ಸುರಿಯುವ ಹಳ್ಳದಂತಾಗಿದ್ದು ನದಿಯಲ್ಲಿನ ಜಲಚರಗಳಿಗೂ ಹಾನಿಯಾಗುತ್ತಿದೆ. ಈ ಬಗ್ಗೆ ಪುರಸಭೆಯು ಕ್ರಮ ಕೈಗೊಂಡು ಪಟ್ಟಣದ ವ್ಯಾಪ್ತಿಯ ನದಿ ದಡ ಪ್ರದೇಶದಲ್ಲಿ ಉತ್ತಮ ಉದ್ಯಾನ ಹಾಗೂ ವಾಯುವಿಹಾರಿಗಳಿಗೆ ಅನುಕೂಲವಾಗುವಂತೆ ಸುಂದರಗೊಳಿಸಬೇಕಾಗಿದೆ. ಇತ್ತೀಚೆಗೆ ಚಿತ್ರಾವತಿ ಮೇಲೂ ಸೇತುವೆಯಲ್ಲಿ ಸಾರ್ವಜನಿಕರು ಹಾಗೂ ಮೀನುಗಾರರು ಸೇತುವೆ ನದಿಯಲ್ಲಿ ಇರುವ ಮೀನು ಹಿಡಿದು ತಿನ್ನುತ್ತಿದ್ದಾರೆ. ಸಾರ್ವಜನಿಕರು ಈ ಸೇತುವೆ ತುಂಬಾ ತ್ಯಾಜ್ಯ ಪದಾರ್ಥಗಳು ಸುರಿದಿದ್ದು ಈ ತ್ಯಾಜ್ಯ ಪದಾರ್ಥಗಳನ್ನು ಮೀನುಗಳು ತಿಂದು ಜೀವಿಸುತ್ತಿವೆ. ಜನರು ಮೀನುಗಳನ್ನು ಹಿಡಿದು ತಿನ್ನುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಪರಿಸ್ಥಿತಿ ಮುಂದಾಗಿದೆ. ಈ ಬಗ್ಗೆ ಸಿಪಿಎಂ ಮುಖಂಡ ಚನ್ನರಾಯಪ್ಪನವರು ಮಾತನಾಡಿ, ಐತಿಹಾಸಿಕ ಚಾರಿತ್ರ್ಯ ಹೊಂದಿರುವ ಚಿತ್ರಾವತಿ ನದಿಯ ಪಾತ್ರವು ಪಟ್ಟಣದ ತ್ಯಾಜ್ಯ ನೀರು ಸೇರುತ್ತಿರುವುದರಿಂದ ಸಂಪೂರ್ಣ ಕಲುಷಿತಗೊಂಡಿದೆ. ಜೊತೆಗೆ ಇದೇ ನದಿಯಲ್ಲಿ ಬಡಬಗರು ಮೀನುಗಳನ್ನು ಹಿಡಿಯುತ್ತಿದ್ದು ಅವನ್ನ ಸೇವಿಸುತ್ತಿರುವುದರಿಂದ ರೋಗ ರುಜಿನಗಳಿಗೆ ತುತ್ತಾಗುತ್ತಿದ್ದಾರೆ ಎಂದು ಹೇಳಿದ್ದಾರೆ. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ.